ಈ ವಾರದ ಮತ್ತೊಂದು ಸಿನಿಮಾ ಸಿದ್ಲಿಂಗು 2. ಈ ಸಿನಿಮಾನು ಕೂಡ ಥಿಯೇಟರ್ ಒಳಗಡೆ ರಿಲೀಸ್ ಆಗಿದೆ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಥಿಯೇಟ್ರಿಕಲ್. 2012ರಲ್ಲಿ ಬಂದಿದ್ದಂತ ಸಿದ್ಲಿಂಗು ಅದರ ಮುಂದುವರೆದ ಭಾಗನ ಅಥವಾ ಇದೇ ಬೇರೆ ತರನ, ಸಂಜು ಮತ್ತೆ ಗೀತಾ ತರ ಏನಾರು ಆಗ್ಬಿಡುತ್ತಾ ಹಿಂಗೆ ಅಂತ ಅಷ್ಟೊಂದೆಲ್ಲ ಡೌಟ್ ಇಟ್ಕೋಬೇಡಿ. ಇದು ಮುಂದುವರೆದ ಭಾಗನೇ. ಹಿಂದಿನ ಸಿನಿಮಾದಲ್ಲಿ ನೋಡಿರ್ತೀರಾ, ಯೋಗಿ ಕೆಲಸ ಮಾಡ್ಕೊಂಡು ಒಂದು ಕಾರ್ನ ಕೊಂಡ್ಕೋಬೇಕು ಅಂತ ತುಂಬಾ ಕ್ಯೂರಿಯಸ್ ಆಗಿ ಡ್ರೀಮ್ ನ ಇಟ್ಕೊಂಡಿರ್ತಾನೆ. ಅದ್ರ ತಕ್ಕಂಗೆ ಮೂರ್ ಹೀರೋಯಿನ್ ಗಳು ಎಂಟ್ರಿ. ಅದ್ರಲ್ಲಿ ಮೇನ್ ಆಗಿ ಬರೋದು ರಮ್ಯಾ ಮೇಡಮ್. ಆದ್ರೆ ಕೊನೆಯಲ್ಲಿ ಅವರ ಅಂತಿಮ ಸಂಸ್ಕಾರ ಆದ್ಮೇಲೆ ಇನ್ಕಂಪ್ಲೀಟ್ ಆಗೋಗುತ್ತೆ. ಈ ಸಿನಿಮಾದಲ್ಲಿ ಅದರ ಮುಂದುವರೆದ ಭಾಗ. ಇನ್ನ ಇಲ್ಲಿ ಅವನ ಡ್ರೀಮ್ ಕಾರ್ನ ಅಂಟ್ ಮಾಡ್ತಾನೆ. ತಿರ್ಗಾ ಏನೇ ಆದ್ರೂ ಸರಿ ಆ ಕಾರ್ನ ನಾನು ತಗೋತೀನಿ ಅಂತ. ಇನ್ನ ಸಿದ್ಲಿಂಗು ಜೀವನದಲ್ಲಿ ಬಂದವರೆಲ್ಲ ಒಂದೊಂದ್ ರೀತಿ ಫೋಟೋ ಹಾಕ್ಸ್ಕೊಂಡು ಹೊಟ್ಟೈತಾ ಇರ್ತಾರೆ. ಜೀವನದಲ್ಲಿ ಎಲ್ಲಾ ಕಳ್ಕೊಂಡ್ಬಿಟ್ಟಿದೀನಿ, ಏನಂದ್ರೆ ಏನು ಇಲ್ಲ, ಮುಂದೇನ್ ಜೀವನ ಅನ್ಕೊಂಡು ದಾರಿ ಉದ್ದಕ್ಕೂ ಸುಮ್ನೆ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಸಿಗುತ್ತೆ ಸ್ವಾಮಿ ಅಯ್ಯಪ್ಪನ ಟೆಂಪಲ್. ಕೈ ಮುಕ್ಕೊಳ್ಳಿ. ಸಡನ್ ಆಗಿ ಒಂದು ಡಿಸಿಷನ್ ಬರ್ತಾನೆ, ಮಾಲೆ ಹಾಕೋಬೇಕು ಅಂತ. ಹಾಕೊಂಡಾದ್ಮೇಲೆ ಲೈಫ್ ಸ್ಟೈಲ್ ಚೇಂಜ್. ಅಂಬಾನಿ ಮಗ ತರ ವಿಚಿತ್ರವಾಗಿ ಯಾರೋ ಒಬ್ರು ಎಂಟ್ರಿ ಕೊಡ್ತಾ ಇರ್ತಾರೆ. ಅವನ ಒಂದು ಮುಂದಿನ ಭವಿಷ್ಯನ ಇವಾಗ್ಲೇ ನೆನಪಿಸ್ತಾ ಇರ್ತಾರೆ. ಅಲರ್ಟ್ ಆಗಿರೋ ಅಂತ. ಇಲ್ಲಿ ಇವಾಗ ಇವನನ್ನ ಈ ರೀತಿ ಅಟ್ಯಾಕ್ ಮಾಡಿ ನೆನಪಿಸ್ತಾ ಇರೋದು ಯಾರು? ಮುಂದೆ ಎಲ್ಗೋಗಿ ನಿಂತ್ಕೋತಾನೆ. ಅವ್ನ್ ಡ್ರೀಮ್ ಕಾರ್ನ ಅವ್ನ್ ತಗೋತಾನ. ಜೊತೆಗೆ ಮಧ್ಯದಲ್ಲಿ ಬರೋ ಅಂತ ಸೋನು ಗೌಡ ಅವರಲ್ಲ, ಇವ್ರ ಜೊತೆ ಕಚ್ಕೋತಾನ ಅನ್ನೋದನ್ನ ಥಿಯೇಟರ್ಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾ ನಿಮ್ಮನ್ನ ಡೈರೆಕ್ಟ್ ಆಗಿ ನೀರ್ ದೋಸೆ ಟೀಮ್ ಅವ್ರ ಜೊತೆಗೆ ಕೊಲಾಬ್ರೇಟ್ ಮಾಡ್ದಂಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಸೇಮ್ ಅದ್ರ ವೈಬ್ಸ್ ಗಳೇ ಇಲ್ಲೂ ಕೂಡ ಕೊಡ್ತಾ ಇರ್ತವೆ. ಯೋಗಿ ಅವರು ಇಲ್ಲಿ ಸಿದ್ಲಿಂಗ್ ಆಗಿ ಆಕ್ಟ್ ಮಾಡಿದ್ದಾರೆ. ಫುಲ್ ಆನೆಸ್ಟ್ ಆಗಿ ಇಲ್ದೇ ಆದ್ರೂ ಕೂಡ ಫುಲ್ ಕಾಮಿಡಿ ಚಿಲ್ ಮಾಡ್ಕೊಂಡು ಏನೇ ಪ್ರಾಬ್ಲಮ್ ಬಂದ್ರು ಆಲ್ ಇಸ್ ವೆಲ್ ಅಂತ ಕೂಲ್ ಆಗಿ ತಗೊಂಡು ಡಿಸೈಡ್ ಮಾಡ್ತಾರೆ. ಮೊದಲೇ ಸಿನಿಮಾದಲ್ಲಿ ಯಾರ್ಯಾರೆಲ್ಲ ವರ್ಕ್ ಮಾಡಿದಾರೋ ಟೀಮ್ ಆಗಿ ಅದೇ ಟೀಮ್ ಕೂಡ ಈ ಸಿನಿಮಾನು ಸೇರ್ಕೊಂಡು ವರ್ಕ್ ಮಾಡಿದ್ದಾರೆ. ಬಟ್ ಫಸ್ಟ್ ಸಿನಿಮಾದಲ್ಲಿರುವಂತ ರಾಕ್ ಕಂಟೆಂಟ್ ಈ ಸಿನಿಮಾದೊಳಗಡೆ ಸ್ವಲ್ಪ ಸಡಿಲಿಕೆ ಆಗ್ಬಿಟ್ಟಿದೆ. ಎಕ್ಸಾಂಪಲ್ ಗೆ ಮ್ಯೂಸಿಕ್. ಆ ಸಿನಿಮಾದಲ್ಲೂ ಮ್ಯೂಸಿಕ್ ಮಾಡೋದು ಅವರೇನೆ, ಇಲ್ಲೂ ಅವರೇನೆ. ಬಟ್ ತುಂಬಾ ವೇರಿಯೇಷನ್ ಗಳು ಇದಾವೆ. ಜನರೇಷನ್ ಗ್ಯಾಪ್. ಇನ್ನು ಕೂಡ ಎವರ್ ಗ್ರೀನ್ ಆಗಿರುವಂತ ಎಲ್ಲೆಲ್ಲ ಓಡುವ ಮನಸ್ಸೆ. ಬಟ್ ಚಾಪ್ಟರ್ 2 ನಲ್ಲಿ ಸಾಂಗ್ಸ್ ಗಳು ಪರವಾಗಿಲ್ಲ, ಬಟ್ ಆರ್ಟ್ ಗೆ ಟಚ್ ಆಗಲ್ವೇ. ಲಾಂಗ್ ಟೈಮ್ ಬ್ಯಾಕ್ ಸೋನು ಗೌಡ ಅವರು ಹೀರೋಯಿನ್ ಆಗಿ ರಿಟರ್ನ್ ಆಗಿದ್ದಾರೆ. ಹಾರ್ಟ್ಲಿ ವೆಲ್ಕಮ್ ಮಾಡೋಣ. ಸೋನು ಗೌಡ ಅವರ ಕ್ಯೂಟ್ನೆಸ್ ಹಾಟ್ನೆಸ್ ಗೆ ಫಿದಾ ಆಗಿರುವಂತ ಫ್ಯಾನ್ಸ್ ಗಳು ತುಂಬಾ ಜನ ಇದ್ದಾರೆ. ಎಸ್ಪೆಷಲಿ ಮೀ. ಯು ನೋ ವಾಟ್ ಐ ಆಮ್ ಥಿಂಕಿಂಗ್. ಕಾಮಿಡಿಗಂತೂ ಕೇಳಕ್ಕೆ ಹೋಗ್ಬಿಡಿ. ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರೆಗೂ ಫುಲ್ ಕಾಮಿಡಿ. ಎಸ್ಪೆಷಲಿ ನೀರ್ ದೋಸೆಲಿ ಯಾವ ರೀತಿ ಡಬಲ್ ಮೀನಿಂಗ್ ಕಾಮಿಡಿಗಳೆಲ್ಲ ತುಂಬಿ ಕೊಟ್ಟಿದಾರೋ ಅದೇ ರೀತಿ ಇಲ್ಲೂ ಕೂಡ ತುಂಬಿ ಕೊಡ್ತಾರೆ. ಎಸ್ಪೆಷಲಿ ಲಾಯರ್ ಗೋವಿಂದ್ ರಾಜು ಕಾಮನ್ ಆಗಿ ಬೇರೆ ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ರೋಲ್ ಆಗಿ ನೋಡಿದಾರೆ. ಬಟ್ ಈ ಸಿನಿಮಾದಲ್ಲೂ ಕೂಡ ಸಪೋರ್ಟಿಂಗ್ ರೋಲ್, ಆದರೆ ಮೈಂಡ್ ಬ್ಲೋ ಆಗೋ ರೇಂಜ್ ಗೆ ಕಾಮಿಡಿ ಕೊಡ್ತಾರೆ. ರಿಯಲ್ ಎಂಟರ್ಟೈನ್ಮೆಂಟ್ ನ ಡೈರೆಕ್ಟ್ ಆಗಿ ಲೈಟ್ ಆಗಿ ಆಕ್ಷನ್ ಕೂಡ ಇದೆ. ಆದ್ರೆ ಆ ಲೆವೆಲ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಸಿಚುವೇಶನ್ ತಕ್ಕನಾಗೆ ಕರೆಕ್ಟ್ ಆಗಿ ಬ್ಲೆಂಡ್ ಆಗಿದೆ. ಕಚ್ಕೊಂತು. ಯಾರು ಊಹೆ ಮಾಡಿರ್ಲಿಲ್ಲ ಸಿದ್ಲಿಂಗು 2 ಈ ರೀತಿ ಇರುತ್ತೆ ಅಂತ. ಎಸ್ಪೆಷಲಿ ಬರ್ತಾ ಕನ್ನಡದಲ್ಲಿ ಚಾಪ್ಟರ್ 2 ಮೇಲೆ ಸಿನಿಮಾ ಮಾಡೋದು ಜಾಸ್ತಿ ಆಗ್ಬಿಟ್ಟಿದೆ. ಸಂಜೀವ್ ಗೀತಾ ಚಾಪ್ಟರ್ 2, ರ್ಯಾಂಬೋ 2, ವಿಕ್ಟ್ರಿ 2, ಆ2, ಈ2 ಪಾರ್ಟ್ 1 ಒಂದು ಸ್ಟ್ರಾಂಗ್ ಆಗಿರುವಂತ ಬೇಸ್ಮೆಂಟ್ ನ ಕ್ರಿಯೇಟ್ ಮಾಡಿರ್ತದೆ. ಆದ್ರೆ ಚಾಪ್ಟರ್ 2 ಅಂತ ಮಾಡೋದಕ್ಕೆ, ಮನೆ ಕಟ್ಟೋದಕ್ಕೆ ಅಂತ ಹೋಗ್ತಾರೆ. ಎಲ್ಲ ಕಲ್ಬೆರ್ಕನ್ ಹಾಕೊಂಡ್ ಕಟ್ಟಿರ್ತಾರೆ. ಲಾಸ್ಟ್ ಅಲ್ಲಿ ಡೆಮಾಲಿಶ್. ಬಟ್ ಈ ಸಿನಿಮಾ ಆತರ ಆಗಿಲ್ಲ. ಒಂದೊಳ್ಳೆ ಕ್ವಾಲಿಟಿ ಜೊತೆಗೆ ಫುಲ್ ಕಾಮಿಡಿ ಎಂಟರ್ಟೈನ್ ನ ತುಂಬಿ ಕೊಟ್ಟಿದ್ದಾರೆ. ವಾಹ್. ಎಸ್ಪೆಷಲಿ ಈ ಸಿನಿಮಾದ ಟ್ರೈಲರೇ ಬಿಟ್ಟಿಲ್ಲ. ಇನ್ಯಾವ ರೀತಿ ಇರಬಹುದು ಸಿನಿಮಾ ಅಂತ ಥಿಂಕ್ ಮಾಡ್ಕೊಳ್ಳೋದಕ್ಕೆಲ್ಲ ಹೋಗ್ಬೇಡಿ. ಸಖತ್ತಾಗೆ ಇದೆ. ನೀವು ಕೂಡ ದುಡ್ಡಿಗೆ ಫುಲ್ ಔಟ್ ಆಫ್ ಎಂಟರ್ಟೈನ್ಮೆಂಟ್ ಕೊಡೋದಂತೂ ಪಕ್ಕಾ ಗ್ಯಾರಂಟಿ. ಮೇನ್ ಆಗಿ ಈ ಸಿನಿಮಾ ಕೂತಿರೋದು ಅಯ್ಯಪ್ಪ ಸ್ವಾಮಿ ಮೇಲೆ. ಅವ್ರು ಆಡಿಸ್ದಂಗೆ ಇವರೆಲ್ಲ ಆಡ್ತಾ ಇರ್ತಾರೆ. ಅದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಕೂತ್ಕೋಬೇಕು. ಇನ್ನ ಈ ಸಿನಿಮಾ ಅಯ್ಯಪ್ಪನ್ಗೆ ಮಾಲೆ ಹಾಕಿರುವಂತ ಟೈಮ್ ಅಲ್ಲಿ ರಿಲೀಸ್ ಆಗಿದ್ರೆ ಎಲ್ಲ ಭಕ್ತಾದಿಗಳು ನುಗ್ಗಲಲ್ಲಿ ಬಂದು ಸಿನಿಮಾ ನೋಡಿರೋರೇನೋ. ಇಷ್ಟೊಂದೆಲ್ಲ ಹೇಳಿದ್ಮೇಲೆ ಚಡ್ಡಿ ಉದ್ರೋಗ ತರ ಎದ್ದು ಹೋಗಿ ನೋಡಿ ಆ ಕಡೆಯಿಂದ ಹಳ್ಳ ಆಡಿಸ್ಕೊಂಡ್ ಬಂದ್ಬಿಡ್ತೀರಾ. ಫುಲ್ ಪೈಸಾ ವಸೂಲ್. ಎಲ್ಲ ಚೀಪ್